ನಾವಿವತ್ತು ಮಂತ್ರಾಲಯದಲ್ಲಿದ್ದೀವಿ. ರಾಯರ ದರ್ಶನ ಆಲ್ಬಮ್ ಸಾಂಗ್ ಲಾಂಚಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆಗೆ ರಾಯರ ದರ್ಶನ ಆಲ್ಬಮ್ ಸಾಂಗ್ನ ಸಂಗೀತ ನಿರ್ದೇಶಕರಾದಂತಹ ಅಜನೀಶ್ ಲೋಕನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ರಾಯರ ದರ್ಶನ, ಸೊ ಒಂದೊಂದು ಇನ್ಸಿಡೆಂಟ್ ಹೇಳಿದಾಗೆ ನಿಜವಾಗ್ಲೂ ಅದು ರಾಯರು ಬೇಕಂತ ಅವರನ್ನೇ ಕರೆಸಿ ಮಾಡಿಸ್ಕೊಂಡಂಗೆ ಇತ್ತು ಅಂತ ಅನಿಸ್ತಾ ಇದೆ. ಸೊ ಈ ಒಂದು ಸಾಂಗ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ನಾನು ಆಗಲೇ ಹೇಳ್ದಂಗೆ ಇದು ರಾಯರ ಪ್ರೇರಣೆಯಿಂದ ಆಗಿರೋದು. ಇದು ರಾಯರ ಸಾಂಗು, ಇದು ಈ ಹಾಡು ಅವ್ರಿಗೆ ಸೇರಿದ್ದು, ಅವರು ನಮ್ಮಿಂದ ಒಂದು ಮಾಡಿಸಿದ್ದಾರೆ ಅನ್ನೋ ನನ್ನ ಒಂದು ಭಾವನೆ. ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋದೇ ಒಂದು ಸೌಭಾಗ್ಯ. ಅದರಲ್ಲೂ ಈ ಥರ ಒಂದು ಹಾಡು, ಅದು ಮೊದಲನೆಯ ನನ್ನ ಆಲ್ಬಮ್ ಹಾಡಾಗಿ ಹೊರ ಬರ್ತಾ ಇರೋದು ನನಗೆ ಇನ್ನೂ ಅದಕ್ಕಿಂತ ಏನೋ ಶ್ರೇಷ್ಠ ಅಂತ ನಾನು ಭಾವಿಸ್ತೀನಿ. ಸೊ ತುಂಬ ಸಂತೋಷ ಇದೆ. ಸೊ ಇವತ್ತು ಸಂಜೆ ಹಾಡು ರಿಲೀಸ್ ಆಗ್ತಾಯಿದೆ. ನಾನು ಕಾತುರದಿಂದ ಕಾಯ್ತಾಯಿದ್ದೀನಿ. ನಾವು ಅದೇ ಒಂದು ಮಾತಿದೆ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಹೋಗ್ಬೇಕಂತ ಎಷ್ಟೇ ಸರಿ ಪ್ಲ್ಯಾನ್ ಮಾಡಿದರೂ ಕೂಡ ಹೋಗೋಕ್ಕಾಗಲ್ಲ. ಅವರು ಮನಸ್ಸು ಮಾಡಿ ಕರೆಸ್ಕೊಂಡಾಗ ಮಾತ್ರ ನಾವು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಸೊ ಅದೇ ರೀತಿಯಾದಂಥ ಒಂದಿಷ್ಟು ಇನ್ಸಿಡೆಂಟ್ ಕೂಡ ಈ ಒಂದು ಸಾಂಗ್ ಮೂಲಕ ಆಗಿದೆ. ಖಂಡಿತ ಇದೆ. ಯಾಕಂದರೆ ನಾನು 2 ವರ್ಷದ ಮುಂಚೆ ನಾನು ಮೊದಲನೇ ಬಾರಿಗೆ ಬಂದೆ ರಾಘವೇಂದ್ರ ಸ್ಟೋರ್ ಸಿನಿಮಾಗೆ. ನಾನು ರಿಲೀಸ್ ಟೈಮಲ್ಲಿ ಸಂತೋಷ್ ಆನಂದ್ರವ್ರು ಕರ್ಕೊಂಡು ಬಂದರು ನನಗೆ ಇಲ್ಲಿಗೆ. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ 2 ವರ್ಷದಲ್ಲಿ ನಾನು ಅಲ್ಲಿಗೆ ಒಂದು ಹಾಡು ಮಾಡಿ ರಿಲೀಸ್ ಆಗಿ ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಎಂಥ ಒಂದು ಅದ್ಭುತವಾದ ಒಂದು ಫಂಕ್ಷನಲ್ಲಿ ನಾವು ಅದನ್ನು ಪರ್ಫಾರ್ಮ್ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲನೂ ರಾಯರ ಪ್ರೇರಣೆಯಿಂದನೇ ಆಗಬೇಕು. ಯಾಕಂದರೆ ಮಂತ್ರಾಲಯದ ಕ್ಷೇತ್ರದಲ್ಲಿ ಒಂದು ಪರ್ಫಾರ್ಮ್ ಮಾಡೋದಂದರೆ ತುಂಬ ದೊಡ್ಡ. ನಾನು ಚಿಕ್ಕ ವಯಸ್ಸಲ್ಲಿ ಅಣ್ಣವರೆಲ್ಲ ಇಲ್ಲಿ ಪರ್ಫಾರ್ಮ್ ಮಾಡೋದು ನಾವು ನೋಡಿದ್ವಿ. ಸೊ ನಾನು ಐ ಫೀಲ್ ವೆರಿ ಫಾರ್ಚುನೇಟ್ ಆ್ಯಂಡ್ ಬ್ಲೆಸ್ಡ್. ಇವತ್ತು ಮಂತ್ರಾಲಯದಲ್ಲಿ ಹಾಡು ರಿಲೀಸ್ ಅಲ್ಲದೆ ಪರ್ಫಾರ್ಮ್ ಮಾಡೋದು ಕೂಡ ನಾನು ಐ ಫೀಲ್ ವೆರಿ ಬೆಸ್ಟ್. ಸಾಂಗ್ಗಳು ಇತ್ತೀಚೆಗೆ ಅಂದರೆ ಡೆವೋಷನಲ್ ಸಾಂಗು ಅಜನೀಶ್ ಅವರಿಗೆ ಒಲ್ದು ಬರ್ತಾ ಇರ್ತಕ್ಕಂಥದ್ದು. ಒಂದಾದ ನಂತರ ಒಂದು ಕಾಂತಾರದಲ್ಲಿ ಪಾರ್ಟ್ 1 ಪಾರ್ಟ್ 2ದಲ್ಲಿ ಬಂತು, ಮತ್ತು ಈಗ ರಾಯರ ದರ್ಶನ, ಮತ್ತು ಮುಂದೆ ಏನೇನೆಲ್ಲ ಪ್ಲ್ಯಾನ್ ಇದೆ ಈ ಒಂದು ಅಂದರೆ ಡೆವೋಷನಲ್ ಸಾಂಗ್ ನಿಮ್ಮ ಪಾಲಿಗೆ ಬರ್ತಾ ಇರ್ತಕ್ಕಂಥ ಅದು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಯಾಕಂದರೆ ನಾವೇನೆಷ್ಟೇ ಕಮರ್ಷಿಯಲ್ ಸಾಂಗ್ಸ್ ಮಾಡಿದ್ರೂ ಡಿವೋಷನಲ್ ಸಾಂಗ್ಸ್ ಮಾಡೋದ್ರಲ್ಲಿ ಒಂದು ತೃಪ್ತಿ, ಒಂದು ಏನೋ ಒಂದು ನಿರಾಳ ಭಾವನೆ ಇರುತ್ತೆ. ನನಗೆ ಆ ಭಾವನೆ ಖಂಡಿತ ಇದೆ. ಸೊ ನಾನು ಐ ಫೀಲ್ ಫಾರ್ಚುನೇಟ್ ನನಗೆ ಈ ಥರ ಒಂದು ಒಳ್ಳೆ ಡಿವೋಷನಲ್ ಸಾಂಗ್ ಕಂಪೋಸ್ ಮಾಡೋಕ್ಕೆ. ಅದು ಇಂಥ ದೊಡ್ಡ ಸ್ಕೇಲಲ್ಲಿ ಕಾಂತಾರದಲ್ಲಿ ಆ ಸಿನಿಮಾಗಿರ್ಬೋದು, ಬಟ್ ಇವತ್ತು ಬಂದು ಇಂಥ ದೊಡ್ಡ ಸ್ಟೇಜಲ್ಲಿ ಅದನ್ನು ಮಾಡೋದು ನನ್ನ ಸೌಭಾಗ್ಯ. ಇವತ್ತು ರಾಯರ ಸನ್ನಿಧಿಯಲ್ಲಿ ಆ ಸಾಂಗ್ ಲಾಂಚ್ ಆಗ್ತಾ ಇರೋದು ಎಷ್ಟು ಖುಷಿ ಅನಿಸುತ್ತೆ. ಅದೇ ಹೇಳಿದ್ನಲ್ಲ, ನನಗೆ ಇಲ್ಲಿ ಬಂದು ದರ್ಶನ ಮಾಡೋದೇ ದೊಡ್ಡ ವಿಚಾರ. ಅದಲ್ಲದೆ ಅವ್ರ ಸನ್ನಿಧಿಯಲ್ಲಿ ನಾವು ಮಾಡಿರೋ ಒಂದು ಹಾಡು ರಿಲೀಸ್ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಒಂದು ಬ್ಲೆಸ್ಸಿಂಗ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಇದೆ ಪ್ರತಿಯೊಂದು ರಾಯರ ಪ್ರೇರಣೆಯಿಂದನೇ ಆಗಿರೋದು. ಇಲ್ಲಾಂದರೆ ಇಂಥ ಒಂದು ದೊಡ್ಡ ಫಂಕ್ಷನಲ್ಲಿ ಇದು ಅಸಾಧ್ಯನೇ, ಒಂದು ಹಾಡು ರಿಲೀಸ್ ಮಾಡೋದು, ಅದು ಮಂತ್ರಾಲಯದಲ್ಲಿ. ಮುಂದಿನ ಪ್ಲ್ಯಾನ್ ಬಗ್ಗೆ ಹೇಳಿದರು ಬಾಬಿ ಅವರು. ಸೊ ಮೇಷರಾಶಿಯಿಂದ ಮೀನ ರಾಶಿವರೆಗೂ ಅದ್ರ ಬಗ್ಗೆ. ಹೌದು, ಇದನ್ನು ತುಂಬ ದಿವಸದಿಂದ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಐಡಿಯಾ ಬಂದು ಬಾಬಿ ಅವ್ರದ್ದೇ. ಅವರು ಯೋಚನೆ ಮಾಡಿ ಹೇಳಿದ್ದು. ಯಾಕಂದರೆ ಒಂದೊಂದು ರಾಶಿಗೆ ಒಂದೊಂದು ದೇವಸ್ಥಾನಗಳಿದ್ದಾವೆ, ಒಂದೊಂದು ಮಂತ್ರಗಳಿದ್ದಾವೆ. ಅದಲ್ಲದೆ ಇನ್ನೂ ಅವ್ರದ್ದೊಂದು ಬೇರೆ ಒಂದು ರಿಸರ್ಚ್ ಇದೆ ಇದ್ರ ಮೇಲೆ. ಸೊ ಇದನ್ನು ಒಂದು ಹಾಡು ಮುಖಾಂತರ ತರಬೇಕು ಅಂತ. ಸೊ ನಾನು ಹೇಳಿದೆ, ನೀವು ಮಂತ್ರಗಳು ಇದೆಲ್ಲ ಕಲೆಕ್ಟ್ ಮಾಡಿಕೊಡಿ, ನಾನು ಅದಕ್ಕೆ ಟ್ಯೂನ್ ಹಾಕ್ತೀನಿ ಅಂತ ಹೇಳಿದೆ. ಈ ಸಾಂಗ್ ದೊಡ್ಡ ಮಟ್ಟದಲ್ಲಿ ಆಗಲಿ ಸರ್. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಮಂತ್ರಾಲಯ.